ಅಕ್ಟೋಬರ್ 27ರಂದು ರೈತರ ಬೃಹತ್ ಪ್ರತಿಭಟನೆ, ಬರಪೀಡಿತ ಘೋಷಣೆಗೆ ಒತ್ತಾಯ. ಪಾವಗಡ ರೈತರ ಜ್ವಲಾಂತ ಸಮಸ್ಯೆಗಳ ಪರಿಹಾರಕ್ಕಾಗಿ ಕರ್ನಾಟಕದ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೇತೃತ್ವದಲ್ಲಿ ಅಕ್ಟೋಬರ್ 27ರಂದು ಪಾವಗಡದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ಪೂಜಾರಪ್ಪ ಅವರು ತಿಳಿಸಿದ್ದಾರೆ. ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಪಾವಗಡ, ಮಧುಗಿರಿ, ಕೊರಟಗೆರೆ ಹಾಗೂ ಶಿರಾ ತಾಲೂಕುಗಳನ್ನು ಬರಪೀಡಿತ ಪ್ರದೇಶಗಳಾಗಿ ಘೋಷಿಸಿ ಪ್ರತಿ ಎಕರೆಗೆ 30,000 ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ಇದೇ ವೇಳೆ ಬ್ಯಾಂಕುಗಳ ರೈತರಿಗೆ ನೋಟಿಸ್ ನೀಡದಂತೆ ಕ್ರಮ ಕೈಗೊಳ್ಳಬೇಕು, ಬಗರ್ ಹುಕಂ ರೈತರಿಗೆ ಜಮೀನು ಮಂಜೂರು ಮಾಡಬೇಕು, ಆಹಾರ ಪಡಿತರ ಚೀಟಿಗಳನ್ನು ರದ್ದು ಮಾಡಬಾರದು ಮತ್ತು ಬೆಳೆ ವಿಮೆ ಹಣವನ್ನು ನೀಡಬೇಕು ಎಂದರು. ಸೋಲಾರ್ ಪಾರ್ಕಿನಲ್ಲಿ ಸ್ಥಳೀಯರಿಗೆ ಉದ್ಯೋಗ ನೀಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಶಿವು, ಗೌರವ ಅಧ್ಯಕ್ಷ ಪಾತಣ್ಣ, ಕಾರ್ಯದರ್ಶಿ ಪೂಜಾರಿ ಚಿತ್ತಯ್ಯ, ಚಿಕ್ಕಣ್ಣ ಹಾಗೂ ಹಲವು ರೈತ ಮುಖಂಡರು ಹಾಜರಿದ್ದರು. ತಾಲೂಕು ಎಲ್ಲ ಪ್ರಗತಿಪರ ಸಂಘ, ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲ ನಾವು ಒಕ್ಕೂಟಾಗಿ ನಾವು ಅಣ್ಣ ತಮ್ಮಗಳಿದ್ದಂಗೆ. ಆದ್ರಿಂದ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಹೋರಾಟ ಮಾಡಬೇಕಂತ ಹೇಳಿ ನಮ್ಮ ಪಾವಗಡ ತಾಲೂಕಿನ ನಮ್ಮ ತುಮಕೂರು ಜಿಲ್ಲೆ ಸಮಸ್ಯೆಯನ್ನ ಎಲ್ಲ ಇಟ್ಕೊಂಡು ಇವತ್ತಿಲ್ಲಿ ನಮ್ಮ ಮಾಧ್ಯಮದವ್ರ ಮುಂದೆ ಮತ್ತೆ ನಮ್ಮ ಇಡಿಯೋದವ್ರ ಮುಂದೆ ಈ ಎರಡು ಮಾತುಗಳನ್ನ ಗ್ರಹಿಸಿರಲ್ಲ ಅವರಿಗೆ. ಆದರೂ ಇಂಟೂರಾಯಿನ್ ಪಲ್ಲಿದು ಒಂದು ಏಕಾಏಕಿ ಸೋಲಾರ್ನಲ್ಲಿ ಕೇಸ್ ನಡೀತಾ ಇದ್ರು ಕೂಡ ಖಾತೆ ಪಾಣಿ ಮಾಡ್ತಾರೆ. ಇವತ್ತು ಸೋಲಾರ್ಗೆ 40,000-50,000 ಜನ ವಲಸೆ ಹೋಗಿದ್ದಾರೆ. ಇವತ್ತು 2,400 ಎಕರೆ ಅಂತ ದೊಡ್ಡ ಮಟ್ಟದಲ್ಲಿ ಟಿವಿನಲ್ಲಿ ತೋರಿಸ್ತಾರೆ. ಆದ್ರೆ ಇಲ್ಲಿ ತಾಲೂಕಿನವ್ರು ಯಾರು ಹೋಗಿಲ್ಲ ಸೋಲಾರ್ಗೆ. ಈ ತಾಲೂಕಿನಿಂದ ಕನಿಷ್ಠ 20-30,000 ಜನ ಸೋಲಾರ್ ತಗೋಬೇಕು. ಅದು ಕೂಡ ನಾವು 27ನೇ ತಾರೀಕು ಧರಣಿ ಇಕ್ಕಿ ಆ ಸೋಲಾರ್ ಕಂಪ್ನಿ ಬರೋವರೆಗೂ ನಾವು ಧರಣಿ ಎತ್ತಲ್ಲ ಅಂತ ಹೇಳಿ ನಾವು ಮಾಧ್ಯಮದವ್ರನ್ನ ಪರೀಕ್ಷೆ ಮಾಡಿ ರೈಸಿರಲ್ಲ ಅವರಿಗೆ. ಆದರೂ ಇಂಟೂರಾಯಿನ್ ಪಲ್ಲಿದು ಒಂದು ಏಕಾಏಕಿ ಸೋಲಾರ್ನಲ್ಲಿ ಕೇಸ್ ನಡೀತಾ ಇದ್ರು ಕೂಡ ಖಾತೆ ಪಾಣಿ ಮಾಡ್ತಾರೆ. ಇವತ್ತು ಸೋಲಾರ್ಗೆ 40,000-50,000 ಜನ ವಲಸೆ ಹೋಗಿದ್ದಾರೆ. ಇವತ್ತು 2,400 ಎಕರೆ ಅಂತ ದೊಡ್ಡ ಮಟ್ಟದಲ್ಲಿ ಟಿವಿನಲ್ಲಿ ತೋರಿಸ್ತಾರೆ. ಆದ್ರೆ ಇಲ್ಲಿ ತಾಲೂಕಿನವ್ರು ಯಾರು ಹೋಗಿಲ್ಲ ಸೋಲಾರ್ಗೆ. ಈ ತಾಲೂಕಿನಿಂದ ಕನಿಷ್ಠ 20-30,000 ಜನ ಸೋಲಾರ್ ತಗೋಬೇಕು. ಅದು ಕೂಡ ನಾವು 27ನೇ ತಾರೀಕು ಧರಣಿ ಇಕ್ಕಿ ಆ ಸೋಲಾರ್ ಕಂಪ್ನಿ ಬರೋವರೆಗೂ ನಾವು ಧರಣಿ ಎತ್ತಲ್ಲ ಅಂತ ಹೇಳಿ ನಾವು ಮಾಧ್ಯಮದವ್ರನ್ನ ಪರೀಕ್ಷೆ ಮಾಡಿ. ಆದ್ರೆ ಆ ಶ್ರಮ ತಂದು ನಿಮ್ಮ ಬ್ಯಾಂಕಿನ ಮುಂದೆ ಇಡಬೇಕಾಗ್ತೈತೆ. ಬುದ್ಧಿ ಕಲ್ತ್ಕೊಳ್ರಿ. 2020ರಲ್ಲಿ SBI ನಲ್ಲಿ 1,10,000 ಕಟ್ಟಿ ಮನ್ನಾ ಮಾಡಿಸಿದ್ದೆ ನಾವು. ಲಕ್ಷಾಂತರ ಜನ ಸಾಲ ಮನ್ನಾ ಆಗೋಯ್ತು. ನೀವು ಉಳಿಸಿಕೊಂಡು ಬಂದು ಶಕ್ಕರ ಬಡ್ಡಿ ಅಂತ ಆಗ್ತಾ ಇದ್ದೀರಿ. ನೀವ್ಯಾರು ಎದುರಕ್ಕೆ ಹೋಗ್ಬೇಡ್ರಿ. ನೋಟಿಸ್ ಕಳಿಸ್ಲಿ ಅವರು, ಎದರ್ಬಾಡ್ರಿ. ರೈತ ಸಂಘ ನಿಮ್ಮ ಹಿಂದ್ಗಡೆ ಐತೆ. ಧೈರ್ಯ ಮಾತಾಡ್ರಿ. ಹೆಗಲ ಮೇಲೆ ಶಾಲ ಹಾಕೊಂಡು ಆಟಾಡ್ರಿ. ಮುಂದೆ ನಿಮಗೆ ಬುದ್ಧಿ ಯಾವ ತರ ಕಲಿಸ್ಬೇಕು. ನಾವು ರೈತ ಸಂಘದಿಂದ ಸಿದ್ಧವಾಗಿ ನಿಂತಿರ್ತೀವಿ. ಪಾವಗಡ ತಾಲೂಕು ಎಲ್ಲ ಪ್ರಗತಿಪರ ಸಂಘ, ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲ ನಾವು ಒಕ್ಕೂಟಾಗಿ ನಾವು ಅಣ್ಣ ತಮ್ಮಗಳಿದ್ದಂಗೆ. ಆದ್ರಿಂದ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಹೋರಾಟ ಮಾಡಬೇಕಂತ ಹೇಳಿ ನಮ್ಮ ಪಾವಗಡ ತಾಲೂಕಿನ ನಮ್ಮ ತುಮಕೂರು ಜಿಲ್ಲೆ ಸಮಸ್ಯೆಯನ್ನ ಎಲ್ಲ ಇಟ್ಕೊಂಡು ಇವತ್ತಿಲ್ಲಿ ನಮ್ಮ ಮಾಧ್ಯಮದವ್ರ ಮುಂದೆ ಮತ್ತೆ ನಮ್ಮ ಇಡಿಯೋದವ್ರ ಮುಂದೆ ಈ ಎರಡು ಮಾತುಗಳನ್ನ ಮುನಿಯಪ್ಪನವರು ಮೊನ್ನೆ ಅಕ್ಕಿ ಕಾರ್ಡುಗಳು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಬಹಳಷ್ಟು ಕಾರ್ಡ್ ತೆಗೆದಿದ್ದಾರೆ. ಇದು ಬಡ ಕುಟುಂಬಗಳದೇ ಹೋಗಿರೋದು. ಚೆನ್ನಾಗಿರೋರು ಒಯ್ದ ಕಾರ್ಡು, ಬಡ ಕುಟುಂಬರವ್ರು ತೆಗ್ದ ಇದ್ದಾರೆ ಕಾರ್ಡು. ಯಾವ ಕಾರಣಕ್ಕೂ ನಾವು ಕಾರ್ಡ್ ತೆಗಿಯಕ್ಕೆ ಬಿಡೋದಿಲ್ಲ. 60,000 ಜನ ಇಲ್ಲಿ ವಲಸೆ ಹೋಗಿದ್ದೆ. ಅಲ್ಲೇನೋ ಒಂದು ಕಂಪ್ನಿಯಲ್ಲಿ ವಿಶ್ವಾಸ ಇಟ್ಕೊಂಡು ಒಬ್ಬ ಹುಡುಗ ಅವನ ಹಿಂದ್ಗಡೆ ಒಂದು 20 ಜನ ಕೂಲಿ ಮಾಡ್ತಾರೆ. ಆ ದುಡ್ಡು ಅವನ ಅಕೌಂಟಿಗೆ ಹಾಕ್ತಾರೆ. ಇವನು ತೆಗೆದು ಕೂಲಿಯರಿಗೆ ಕೊಡಬೇಕು. ಆ ದುಡ್ಡು ಇವನಿಗೆ ಹೋಗ್ತೈತೆ. ನಿನ್ನ ಅಕೌಂಟ್ನಲ್ಲಿ ಜಾಸ್ತಿ ಬಂತು. ಯಾವ್ದು ಕಾನೂನು ಇದು? ಇದೆಲ್ಲ ಮಾಡು ಅಂತ ಹೇಳಿದ್ವಿ. ಓಟ್ ಹಾಕ್ಬೇಕಾದ್ರೆ ಎಲ್ಲರೂ ಹಾಕ್ರಿ ಅಂತೀರಿ. ಈಗ ಅಕ್ಕಿ ಕಾರ್ಡ್ ಕೇಳಕ್ಕೆ ಯಾರು ಕೇಳೋದೇ ಇಲ್ಲ. ನಾನು ಇದಕ್ಕೆ ನಿಮ್ಮನ್ನು ಅವಕಾಶ ಬಿಡಲ್ಲ. ಮುಂದಿನ ನವೆಂಬರ್ನಲ್ಲಿ ದೊಡ್ಡ ಒಂದು ಸ್ಟ್ರೈಕ್ ಐತೆ ಬೆಂಗಳೂರಲ್ಲಿ. ನಾನು ಈ ಸಬ್ಜೆಕ್ಟ್ ಅನ್ನ ಸರ್ಕಾರಕ್ಕೆ ಕೊಂಡು ಹೋಗ್ತೀನಿ. ಯಾಕೆಂದ್ರೆ ಬಹಳಷ್ಟು ಅಮಾಯಕರು ಇದ್ದಾರೆ ಇಲ್ಲಿ. ಪಾಪ ನನ್ನ ಯಾರೋ ಹೆಣ್ಣು ಮಗಳು ಬಂದ, ಹಣ ಏನಿಲ್ಲ ನಮ್ಮ ಮನೆಯಲ್ಲಿ, ಒಂದು ಮನೆ ಐತೆ, ಏನೋ ಬ್ಯಾಂಕಿಂದ ಕಂಪ್ಯೂಟರ್ ಮಾಡ್ಕೊಂಡು ನಾನು ಅಕ್ಕಿ ತಂದು ಹೊಡೆದು ತಿಂತೀನಿ.
ನನ್ನ ಅಕೌಂಟ್ನಲ್ಲಿ ದುಡ್ಡು ಐತೆ 1,20,000 ದೊಡ್ಡದೈತೆ 1,20,000 ಲೆಕ್ಕನೇ ಇಲ್ರಿ ಇವತ್ತಿನ ವ್ಯಾಲ್ಯೂಷನ್ಗೆ. ಒಂದ್ ಆಳಿಗೆ 1,000 ರೂಪಾಯಿ ಕೂಲಿ, ಹೆಣ್ಣು ಮಕ್ಕಳಿಗೆ 500 ರೂಪಾಯಿ ಕೂಲಿ. ಲೆಕ್ಕ ಯಾವ್ದ್ರಿ ಗೊತ್ತೈತಿ? ಸರ್ಕಾರ ಮಾಡೋ ನಿಯಮಗಳು ಸರಿ ಐತೆ ನೋಡ್ರಿ. ನಿಮ್ಗೆ ಬುದ್ಧಿ ಮುಂದೆ ಕಲಿಸ್ತೀವಿ, ಹತ್ರದಲ್ಲೇ ಐತೆ. ಇದಕ್ಕೆ ಯಾವ್ದು ಅವಕಾಶ ಕೊಡಲ್ಲ. ನಾನು 27ನೇ ತಾರೀಕು ಈ ತಿಂಗಳು ಈ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಏನ್ರಿ ನೋಟಿಸಿನ ಮೇಲೆ ನೋಟಿಸು ಏನ್ರಿ ಅವ್ನ ಆತ್ಮಹತ್ಯೆ ದಾರಿ ಹಿಡಿತಾನ ನೋಡಿ. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನವ್ರಿಗೆ ಹೇಳ್ತಾ ಇದ್ದೀನಿ,